ಸ್ವಾಮಿ, ಈಗ ಗಣೇಶ ಹಬ್ಬ ಮಾಡ್ತಾರೆ ಅದ್ದೂರಿಯಾಗಿ. ಅದರ ಜೊತೆಗೆ ಗಣೇಶನ ಬಿಡಬೇಕಾದ್ರೆ ಸಾಕಷ್ಟು ಅನಾಹುತಕರವಾಗಿ ಬಿಡ್ತಾರೆ. ಇದು ಗಣೇಶನ ಎಸೆಯೋದಾಗಲಿ, ಬೇರೆ ಮಲಿನವಾಗಿರೋ ನೀರಿನಲ್ಲಿ ಬಿಡೋದಾಗಲಿ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೊದಲನೇದಾಗಿ ವಾರಾಹಿ ಚಾನಲ್ ನೋಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಗಣಪತಿ ಹಬ್ಬವನ್ನು ನಮ್ಮ ಹಿರಿಯರು ತುಂಬ ಪವಿತ್ರವಾಗಿ ಆಚರಿಸ್ಕೊಂಡು ಬಂದಿದ್ದಾರೆ. ಅದು ಒಂದು ವ್ರತ. ವರಸಿದ್ಧಿ ವಿನಾಯಕನಿಂದ ಅನೇಕ ವರಗಳನ್ನು ನಾವು ಪಡೆಯಬೇಕಾದಂತಹ ವ್ರತ. ಆದರೆ ಶಾಪಗಳನ್ನು ಪಡೆಯತಕ್ಕಂತಹ ವ್ರತವಾಗಬಾರದು. ನೀವು ಕೇಳಿರೋ ಪ್ರಶ್ನೆ ಸೂಕ್ತವಾಗಿದೆ. ಗಣಪತಿ ಮೂರ್ತಿಯನ್ನು ನಾವು ಎಷ್ಟೋ ಪವಿತ್ರವಾಗಿ ಅರ್ಚಿಸಿ ಆರಾಧಿಸಿ ಗಣಪತಿಗೆ ದೊಡ್ಡದಾಗಿ ಕಡುಬುಗಳಿಂದ ಹಾರಗಳನ್ನು ಹಾಕ್ತೀವಿ, ಸಾವಿರಾರು ರೂಪಾಯಿ ಹಾರಗಳನ್ನು ಸಮರ್ಪಣೆ ಮಾಡ್ತೀವಿ. ಇದೆಲ್ಲ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ? ಇದೇನಾದ್ರು ನಾವು ನಮ್ಮ ಹಿರಿಮೆಗಳನ್ನು, ನಮ್ಮ ಆಡಂಬರಗಳನ್ನು ತೋರಿಸ್ಕೊಳ್ಳೋದಕ್ಕೆ ನಾವು ಮಾಡ್ತಾಯಿದ್ದೀವ? ಗಣಪತಿ ನಮಗೆ ಕೊಟ್ಟಿರೋದನ್ನು ಆತನಿಗೆ ನಾವು ಪುನಃ ಸಮರ್ಪಣೆ ಮಾಡ್ತಾಯಿದ್ದೀವಿ ನಿಜ. ಆದರೆ ಗಣಪತಿ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗೋದು, ಎಲ್ಲಂದ್ರಲ್ಲಿ ಬಿಸಾಡೋದಾಗಲಿ, ಆ ಗಣಪತಿ ಮೂರ್ತಿಗಳನ್ನು ಕೆರೆಗಳಲ್ಲಿ ನೀರಿಲ್ಲದೆ ಇದ್ದರೂ ಸಹ ಅವುಗಳನ್ನು ನಾನಾ ರೀತಿಗಳಲ್ಲಿ ವಿಸರ್ಜನೆ ಮಾಡೋದಕ್ಕಾಗಲಿ ತಪ್ಪಾಗುತ್ತೆ. ಮೊದಲನೇದಾಗಿ ಏನು ಹೇಳಿದರೆ, ಗಣಪತಿ ಮೂರ್ತಿಯನ್ನು ನಾವು ಮಣ್ಣಿನಿಂದ ಮಾಡಬೇಕು. ಮಣ್ಣಿನಿಂದ ನಾವು ಮಾಡಿ, ಆ ಜೇಡಿ ಮಣ್ಣಿನಿಂದ, ಯಾಕಂದರೆ ವರ್ಷ ಋತುವಿನಲ್ಲಿ ಸಿಗತಕ್ಕಂತಹ ಮಣ್ಣದು. ಹಾಗಾಗಿ ಈ ವ್ರತ ಬರೋದು ವರ್ಷ ಋತುವಿನಲ್ಲಿ. ಆ ಮಣ್ಣಿನಿಂದ ಗಣಪತಿ ಮೂರ್ತಿಯನ್ನು ಮಾಡಿ, ಆ ಗಣಪತಿ ಮೂರ್ತಿಗೆ ಪೂಜೆಗಳನ್ನು, ನೈವೇದ್ಯಗಳನ್ನು, ಹಾರತಿಗಳನ್ನು ಶ್ರದ್ಧಾಭಕ್ತಿಗಳಿಂದ ಸಮರ್ಪಿಸಿ ಆ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿ ಅಂತ ಹೇಳಿದ್ದಾರೆ. ನಾವೇನು ಮಾಡ್ತೀವಿ? POPಗಳಲ್ಲಿ ಗಣಪತಿಗಳನ್ನು ಮಾಡಿಸ್ತೀವಿ. ಆ POPಗಳು ಏನು ಈ ಸಮಾಜಕ್ಕೆ ಎಷ್ಟೊಂದು ಈ ಒಂದು ಪರ್ಯಾವರಣಕ್ಕೆ ತೀವ್ರವಾದಂತಹ ಒಂದು ಶಾಪವಾಗಿ ಪರಿಣಾಮವಾಗುತ್ತೆ. ಅಲ್ಲಿರ್ತಕ್ಕಂತಹ ಜಲಚರಗಳಿಗೆ ತೊಂದರೆ ಆಗುತ್ತೆ. ಆ ಜಲಚರಗಳು ಏನೋ, ನಾವು ಈಗಿನ ಮನುಷ್ಯರಿಗೆ ಪ್ರಾಣ ಹೇಗೆ ಇದೆಯೋ ಆ ಜಲಚರಗಳಿಗೂ ಹಾಗೆ ಇರುತ್ತೆ. ಅವುಗಳ ಹಿಂಸೆ ನಾವು ಮಾಡ್ದಂಗೆ ಆಗುತ್ತೆ. ಆ ಜಲಚರಗಳಿಗೆ ನಾನಾ ರೀತಿಯಾಗಿ ಕಷ್ಟಗಳು, ಪ್ರಾಣಹರಣಗಳು ಇವೆಲ್ಲ ಆಗುತ್ತೆ. ಹಾಗೆ ಅಲ್ಲದೆ ನೀರು ಕಲುಷಿತವಾಗುತ್ತೆ. ನಾಳೆ ದಿವಸ ಆ ನೀರಲ್ಲಿ ಕೈಕಾಲು ತೊಳ್ಕೊಂಡವ್ರಿಗೆ ಚರ್ಮವ್ಯಾಧಿಗಳು ಬರ್ಬೋದು, ಇನ್ನೇನಾದ್ರು ತೊಂದರೆ ಆಗ್ಬೋದು. ಯಾರಾದರೂ ವಿಪರೀತವಾಗಿ ದಾಹ ಪೀಡಿತರಾಗಿ ಆ ನೀರನ್ನು ಕುಡಿದು ಬಿಡ್ಬೋದು. ಸಮಯ ಸಂದರ್ಭ ಗೊತ್ತಿಲ್ಲದೆ ಹಸುಗಳಂತೂ ನೀರನ್ನು ಕುಡಿಯುತ್ತೆ. ಹಸುಗಳು, ಎಮ್ಮೆಗಳು. ಇದರಿಂದ ಏನಾಗುತ್ತೆ? ಆ ಪ್ರಾಣಿಗಳಿಗೂ ನಾನಾ ರೀತಿಯಾದಂತಹ ಆದಿವ್ಯಾಧಿಗಳು ಬರ್ತಕ್ಕಂತಹ ಅವಕಾಶಗಳಿರುತ್ತೆ. ಅವುಗಳಿಂದ ಹಾಲನ್ನು ಕುಡಿದು ಮಕ್ಕಳೇನಾಗುತ್ತೆ? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ವಿಷಪೂರಿತವಾಗಿ ಖಂಡಿತವಾಗಿ ಆಗುತ್ತೆ. ವಿಷಪೂರಿತವಾಗಿ ಯಾಕಾಗಲ್ಲ? ಖಂಡಿತವಾಗಿ ಆಗುತ್ತೆ. ಈ ಒಂದು ತೀವ್ರವಾಗಿ ಇದು ನಾವು ಮಾಡತಕ್ಕಂತಹ ಇವತ್ತಿನ ತಪ್ಪು ಎಲ್ಲಿಗೆ ಪರಿಣಮಿಸುತ್ತೆ? ನಾವು ಇಡ್ತಕ್ಕಂತಹ ಮೊದಲನೇ ಹೆಜ್ಜೆಯಲ್ಲೇ ನಾವು ಎಚ್ಚರಿಕೆಯನ್ನು ತೆಗೆದುಕೊಂಡಾಗ ಯಾಕೆ ಅದು ತಪ್ಪಾಗುತ್ತೆ? ದೊಡ್ಡವರು ಹೇಳಿರೋದೇನು, ಮಣ್ಣಿನ ಮೂರ್ತಿಗಳನ್ನು ನಾವು ಮಾಡಬೇಕು. ಮಣ್ಣನ್ನು ತೊಗೊಂಡೋಗಿ ಮಣ್ಣೊಳಗೆ ಸೇರಿಸೋದ್ರಿಂದ ತಪ್ಪೇನಿಲ್ಲ. ನಾವು ಅದ್ರ ಜೊತೆಗೆ ಇನ್ನು ಬೇಡದೇ ಇರೋದನ್ನೆಲ್ಲ ತೊಗೊಂಡೋಗಿ ನಾವು ಸೇರಿಸೋದ್ರಿಂದನೇ ಅದು ವಿಷಕಾರಿಯಾಗಿ ಪರಿಣಮಿಸ್ತಾ ಇರೋದು ಇವತ್ತಿನ ಸಮಾಜದಲ್ಲಿ. ಗಣೇಶ ಆಗಲಿ, ಕಲ್ಲರು, ಅದೇ ಯಾವುದೇ ಬಣ್ಣಗಳನ್ನು ಈಗ ನಾವು ಬರೀ POPನಲ್ಲಿ ಎಲ್ಲಿ ಮಾಡ್ತೀವಿ? ನಾವು ಬಣ್ಣಗಳನ್ನು ನಾವು ಸೇರಿಸ್ಕೊಂಡು ತೊಗೊಂಡೋಗ್ತೀವಿ. ಇದರಿಂದನೇ ಇವತ್ತು ಈ ವಿಪರೀತಗಳು ಪರಿಣಮಿಸ್ತಾ ಇದೆ. ಹೌದಲ್ವಾ? ಈಗ ಇನ್ನೊಂದು, ಗಣಪತಿ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಗಣಪತಿಯನ್ನು ನಾವು ಎಷ್ಟು ಪವಿತ್ರದಿಂದ ಆಚರಿಸಿರ್ತೀವಿ. ಅಲ್ಲಿ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಎಲ್ಲಿ ಕುಣಿಯೋದು ತಪ್ಪಿಲ್ಲ. ಗಣಪತಿ ಕೊಟ್ಟಿರೋ ಬುದ್ಧಿ ಅದು ನಾವು ಕುಣಿತೀವಿ. ಕುಡಿದು ಗಣಪತಿ ಮೂರ್ತಿಗಳ ಮುಂದೆ ಕುಣಿಯೋದು, ಆ ವ್ರತದ ದಿನ ಎಷ್ಟೋ ಪವಿತ್ರವಾದಂತಹ ಮೂರ್ತಿಯನ್ನು ನಾವು ಅವಮಾನಿಸಿದಂತೆ ಆಗುತ್ತೆ. ಅವನ್ನೆಲ್ಲ ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂತಹ ಎಲ್ಲ ನನ್ನ ಮಿತ್ರ ವೃಂದದವರು, ಎಲ್ಲರೂ ನನ್ನ ಮಿತ್ರರು, ಬಂಧುಗಳಂತ ಭಾವಿಸ್ತೀನಿ. ದಯವಿಟ್ಟು ಈ ಒಂದು ತಪ್ಪನ್ನು ಯಾರೂ ಮಾಡಬೇಡಿ. ಗಣಪತಿಯ ಒಂದು ಮೂರ್ತಿಗಳನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಕುಡಿದು ಗಣಪತಿ ಮೂರ್ತಿಗೂ ಅವಮಾನವನ್ನು ಮಾಡಬೇಡಿ. ನೀವು ದಯವಿಟ್ಟು ಅವಮಾನಿತರಾಗಬೇಡಿ. ದಯವಿಟ್ಟು ಈ ಒಂದು ತಪ್ಪನ್ನು ಯಾರೂ ಮಾಡಬೇಡಿ ಅಂತ ಎಲ್ಲರಲ್ಲೂ ನನ್ನ ಒಂದು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ.